ಯವ್ವ ಅಂತೂ ಇಂತೂನುವೆ ಮನೆಯೆಲ್ಲನೂ ರೆಡಿಯಾಗಿ ಹೋಗ್ಬಿಡ್ತು. ಇನ್ನೇನು ಜಾಮ್ ಜೂಮ್ ಅನ್ನಂಗೆ ಗೃಹ ಪ್ರವೇಶ ಒಂದು ಮಾಡೋದೊಂದು ಬಾಕಿ ನೋಡು, ಬಿಟ್ರೆ ಇನ್ನೇನೇನು ಬಾಕಿ ಇಲ್ಲ. ದೇವ್ರೆ ಅಂತೂ ಇಂತೂನುವೆ ಊರಾಗೇನೇ ಯಾರು ಕೊಡ್ದಿರ ಮನೆಯೇನ ಕೊಟ್ಟಂಗೆ ಮಾಡ್ಬಿಟ್ಟೆ ಕಣಪ್ಪ. ಶಕ್ತಿ ಕೊಟ್ಬಿಟ್ಟೆ ಎಲ್ಲನೂ. ಹೆಂಗೋ ಅವರು ಇವರು ಅವ್ರು ಅನ್ನಂಗಂತ ಚೂರು ಸಾಲಾಗಿಲ್ಲ ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಭರ್ಜರಿಯಾಗಿ ಮನೆ ಕಟ್ಬಿಟ್ಟಿದ್ದೀನಿ. ಇನ್ನು ಭರ್ಜರಿಯಾಗಿ ಗೃಹ ಪ್ರವೇಶ ಮಾಡೋದೊಂದೇ ಬಾಕಿ. ಇದೇನು ಕಣ್ಸೋಸೆ, ಇದು ಯಾಕಲ್ಲಿ ನಿಂತ್ಕೊಂಡಂಗೆ ವಾಂತಿ ಮಾಡ್ಕೊತಿದ್ಯಲ್ಲ, ಇದೇನಾಯ್ತು ನಿಂಗೆ? ಅತ್ತೆ ಗೊತ್ತಿಲ್ಲ ಕಣತ್ತೆ, ನನಗಂತೂ 3 ದಿನದಿಂದ ವಾಂತಿ ಅಂದರೆ ವಾಂತಿ ಆಯ್ತಾಯ್ತು ಕಣತ್ತೆ. ಯಪ್ಪ ನನಗಂತೂ ನನಗೆ ಸುಸ್ತ ಹೋಗ್ಬಿಡ್ತು ಕಣತ್ತೆ. ವಾಂತಿ ಅಂದರೆ ವಾಂತಿ, ವಾಂತಿ ಅಂದರೆ ವಾಂತಿ. ಏನು ಅತ್ತೆ ಸೊಸೆ ಇಬ್ರು ಏನೋ ಡೀಪಾಗಿ ಏನು ಡಿಸ್ಕಷನ್ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದೀರಾ, ಏನು ವಿಷಯ? ಅಯ್ಯೋ ನೋಡಕ್ಕ, ಮನೆಯೆಲ್ಲ ರೆಡಿ ಆಗೋದು ರೆಡಿ ಆಯಿತು, ಎಲ್ಲ ಶುರುವಾಯಿತು. ಇನ್ನೇನು ಗೃಹ ಪ್ರವೇಶ ಮಾಡಿ ಕಳಮಿ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ನನ್ನ ಸೊಸೆ ಯಾಕೋ 3 ದಿನದಿಂದ ವಾಂತಿ ಅಂದರೆ ವಾಂತಿನಂತೆ. ಅವಳಿಗಂತೂ ಪಾಪ ಆಯ್ತಾನೇ ಇಲ್ವಂತೆ. ಅದಕ್ಕೆ ನಾನು ಅದೇ ಅನ್ಕೋತಿದ್ದೆ, ಯೋಚನೆ ಮಾಡ್ತಾ ಇದ್ದೆ, ಇದೇನಪ್ಪ ಹಿಂಗಾಗ್ಬಿಡ್ತಲ್ಲ ನನ್ನ ಸೊಸೆಗೆ, ಗೃಹ ಪ್ರವೇಶನ ಫಿಕ್ಸ್ ಮಾಡೋ ಟೈಮಾಗೆ ಅಂತ ಬೇಜಾರಾಯ್ತಿತ್ತು ಕಣಕ್ಕ. ಅದಕ್ಕೆ ಏನೋ ಮಾತಾಡ್ಕೊಂಡು ನಿಂತಿದ್ವಿ. ಏನವ ಮಮತಾ, ಎಲ್ಲೋ ಸಿಹಿ ಸುದ್ದಿ ಇರ್ಬೇಕು ನೋಡು, ಎಲ್ಲೋ ಬುಸ್ರಿ ಆಗಿರಬೇಕು. ಹ್ಞೂ ಏನೋ ಕಣತ್ತೆ, ನಾನು ಮುಟ್ಟಾಗಲಿಲ್ಲ ಏನಿಲ್ಲ, ನಾನು ಹಂಗೆ ಅನ್ಕೊಂತ ಇದ್ದೆ. ಆದರೆ ನಿಮ್ಗೆ ಒಂದೇ ಕಿತ್ತ ಹಂಗೆ ಹೇಳೋದು, ಡಾಕ್ಟ್ರ ಹತ್ರ ಪರೀಕ್ಷೆ ಮಾಡಿಸ್ಕೊಬಿಟ್ಟು ನೋಡ್ಬಿಟ್ಟು ಆಮೇಕಿಂದ ಹೇಳೋನಿ ಅಂತ ಹೇಳ್ಬಿಟ್ಟು ನಾನೇ ನೆನೆಯ ಸುಮ್ಕಾದೆ ಕಣತ್ತೆ. ಇದ್ರೂ ಇರ್ಬೋದೇನೋ, ಪ್ರತಿ ಕಿತ ತಿಂಗಳೂ ಆಯ್ತಿದೆ ಕರೆಕ್ಟಾಗಿ ನೆನೆಯ. ಈ ಕಿತ ನೆನೆಯ 2 ತಿಂಗಳಾಯ್ತಾ ಬಂತು, ಆಗಿಲ್ಲ ಎಂಥದ್ದು ಇಲ್ಲ. ಡಾಕ್ಟ್ರ ಹತ್ರ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಬಿಟ್ಟು ಬಂದು ಆಮೇಕಿಂದ ನಿಮ್ಗೆ ಹೇಳೋನಿ ಅಂತ ಅನ್ಕೋತಿದ್ದೆ ಕಣತ್ತೆ. ಅಯ್ಯೋ ಕೊನೆಗೂನುವೆ ನನಗೆ ಮೊಮ್ಮಗು ಜೊತೆ ಆಟ ಆಡಂತ ಭಾಗ್ಯ ಕೊಟ್ಬಿಡ್ತಲ್ಲ. ಅಪ್ಪ ದೇವ್ರೆ, ನಾನಂತ ದೇವ್ರಿಗೆ ತುಪ್ಪದ ದೀಪನೇ ಹಚ್ಬಿಡ್ತೀನಿ. ಏನವ ಸೊಸೆ, ಹೋಗ್ಬಿಟ್ಟು ಬಿರ್ಬಿರ್ನ ಹೋಗ್ಬಿಟ್ಟು ಆಸ್ಪತ್ರೆನಾಗೆ ಚೆಕಪ್ ಮಾಡಿಸ್ಕೊಂಬಿಟ್ಟು ಬರಬೇಕಿತ್ತು. ಹ್ಞೂ ಕಣತ್ತೆ, ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಬಿಟ್ಟು ಬರ್ತೀನಿ. ಬಿಡಿ, ಹೆಂಗಿದ್ರು ನಿಮ್ಮ ಮಗ ಅದೇನೋ ವ್ಯಾಪಾರ ಅಂತ ಹೋಗೋನದು, ಯಾವಾಗ ಬರ್ತಾನೋ ಏನು ಕತ್ತಿಯೋ ಗೊತ್ತಿಲ್ಲ. ಹೋಗ್ಬಿಟ್ಟು ಅಷ್ಟ್ರಾಗ ಅವ್ರು ಬರೋ ಹೊತ್ತಿಗೆ ಚೆಕಪ್ ಗಿಕಪ್ ಎಲ್ಲ ಮಾಡಿಸ್ಕೊಂಬಿಟ್ಟು ಬರ್ತೀನಿ ಕಣತ್ತೆ. ನೀವು ಮನೆ ಕಡೆ ಹುಷಾರು. ನನ್ನ ಮನೆ ಕಡೆ ಎಲ್ಲ ನೋಡ್ಕೊತೀನಿ, ನೀನು ಹೋಗು. ಸರಿ ಕಣತೆ, ನಾನು ಹೋಗ್ಬಿಟ್ಟು ಬರ್ತೀನಿ ಆಸ್ಪತ್ರೆಗೆ. ಏನೋ ಕಣಕ್ಕ, ಹೆಂಗೋ ಅತ್ಲಾಗ ನನಗಂತೂ ಮೊಮ್ಮಗು ಹುಟ್ಟುಬಿಡ್ತೈತೆ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಅಪ್ಪ ಕೊನೆಗೂ ನನ್ನ ಅಜ್ಜಿ ಆಯ್ತಾ ಇವನಲ್ಲ, ಮದುವೆ ಮಾಡ್ಕೊಂಡು ನನ್ನ ಇಬ್ಬರು ಮಕ್ಳಿಗೂ ಯಾ ಕಾಲ ಆಯಿತು. ಆ ಪೊದ್ದಿಗೂ ಇರಲಿಲ್ಲ, ಇವಳಿಗೂ ಇರಲಿಲ್ಲ. ನನಗಂತೂ ಸಾಕು ಹೋಗ್ಬಿಟ್ಟಿತ್ತು ನನಗಂತೂ. ಹಾಂ ಸದ್ಯ ಬಿಡು, ಹೆಂಗೋ ಈ ಸಸ್ಯಗಾದ್ರೂ ಆಯ್ತಾಯ್ತಲ್ಲ. ಆ ಪೊದ್ದಿಗಾದ್ರೆ ಎಷ್ಟು ಬಿಟ್ರಷ್ಟು ನನಗೇನು ಚಿಂತೆ ಇಲ್ಲ. ನಾನು ಈ ಮೊಮ್ತಂಗೆ ಆಯ್ತಾಯ್ತಲ್ಲ, ಅದು ನೋಡಿ ಭಾಳ ಖುಷಿ. ನನಗೂ ಅಷ್ಟೇ, ನಿಮ್ಮ ಮನೆ ನೋಡಿ ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತು ಕಣಕ್ಕ. ಅಕ್ಕ, ಮನೆ ಅಂತೂ ನೀನೇನೇನು ಸಜೆಷನ್ ಕೊಟ್ಟಿದ್ದು ಅದೇ ಥರ ನೀನಿಯ ಮನೆಯೆಲ್ಲ ಅದೇ ಥರ ನೀನಿಯ ಕೊಡ್ಸಿರೋದು ನಾವು. ನೀನು ಬೇಕಾರೆ ನೋಡ್ಬಾ, ಒಳಗಡೆ ಎಲ್ಲನೂ ಅದೇ ಥರ ನೀನಿಯ ಮಾಡಿಸಿದೀವಿ. ಗೇಟ್ ಇಕ್ಸು ಅಂತ ಹೇಳಿದ್ದಲ್ಲಮ್ಮ, ನೋಡವ ಗೇಟು ಇಕ್ಕಿಸ್ಬಿಟ್ಟಿದ್ದೀವಿ. ಕಾರ್ ನಿಂತ್ಕೊಳ್ಳೋಕ್ಕೆಲ್ಲನೂ ಜಾಗ ಇರ್ಲಕ್ಕ ಅಂತ ಹೇಳಿದ್ದಲ್ಲ, ನೋಡು ಎಲ್ಲ ಸಂದಕ್ಕೆ ನೀನು ಹೇಳ್ದಂಗೆ ಕೊಟ್ಬಿಟ್ಟಿದ್ದೀನಿ. ನಾನು ಸಂದಕ್ಕಿರ್ತದೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಹೇಳಿದ್ದು ಅಂಕಟ್ಟಕ ಹಿಂಕಟ್ಟಕ ಅಂತ. ಮನೆ ಇನ್ನೇನು ಮುಗೀತಲ್ಲ, ಇನ್ನು ಗೃಹ ಪ್ರವೇಶ ಡೇಟ್ ಅಂತ ಫಿಕ್ಸ್ ಮಾಡ್ಕೊಂಡು ಮಾಡೋದಷ್ಟೇ ಅಲ್ವೇ? ಹ್ಞೂ ಕಣಕ್ಕ, ಅಷ್ಟೇ ನೀಯ ಬಾ ಒಳಗಡೆ ನೋಡಿವಂತೆ. ಇನ್ನೊಂದು ಅದು ಎಂತೆಂಥದ್ದು ಕೆಲಸಗಳು, ಕೆಳಗಡೆ ಕೊಲ್ಲು ಹಾಕ್ಸೋದು ಎಲ್ಲ ಮುಗ್ದೋಗ್ಬಿಟ್ಟೈತೆ. ಇನ್ನು ಎಂಥದ್ದು ಇಲ್ಲ. ಅದೇನೋ ವಾಲ್ಡ್ರೊಬ್ಬ ಅಂತಿದ್ದಲ್ಲಮ್ಮ, ಆ ವಾಲ್ಡ್ರೊಬ್ಬೊಂದು ಮಡಗ್ಬೇಕಷ್ಟೇ ನೀಯ. ಅದೊಂದು ಮಡಗ್ಬಿಟ್ರೆ ಇನ್ನೇನು ಕ್ಯಾಮೆ ಇಲ್ಲ ಮನೆದು. ಹೆಂಗೋ ಅಂತೂ ಇಂತೂ ಮನೆನ ಸಂದ ಕತ್ಲಾಗೆ ಮಾಡಿ ಮುಗಿಸ್ಬಿಟ್ಟಲ್ಲ, ಅಷ್ಟೇ ಸಾಕ್ಬಿಡಕ್ಕ. ನೀನೇ ಸರಿ, ನನಗಿನ್ನೂ ನಾವು ಇಷ್ಟೆಲ್ಲ ದುಡ್ಡು ಇಕ್ಕೊಂಡಿದ್ದು ಏನು ಮಾಡಬೇಕು? ನೀವೇ ಎಷ್ಟು ವಾಸಿ. ನಡೀರಿ ಮತ್ತೆ ಒಳಗಡೆ ನೋಡನಿ. ಅಯ್ಯೋ ಬಾಕ ತೋರಿಸ್ತೀನಿ ಬಾಕ. ಹೆಂಗಿದ್ರು ಈ ಮನೆ ನಂದೇ ಅಲ್ವಾ, ನನಗೆ ಹೆಂಗೆ ಬೇಕೋ ಹಂಗೆ ಕಟ್ಟಿಸ್ಕೊಂಡಿದ್ದೀನಿ. ಸಾಕು ಈ ಥರ ಫ್ರೀಯಾಗಿ ಮನೇನ ಇನ್ಯಾರು ಕಟ್ಟಿಸ್ಕೊಳಕ್ಕೆ ಸಾಧ್ಯ, ನನ್ನನ್ನು ಬಿಟ್ಬಿಟ್ಟು ಅಲ್ವಾ? ಇನ್ನು ಈ ಮನೆ ನಂದೇನಿಯ. ಗೃಹ ಪ್ರವೇಶ ನಾನೇ ಮಾಡಬೇಕು. ನಾನೇ ಇನ್ನು ಪುರೋಹಿತ ಹತ್ರ ಹೋಗ್ಬಿಟ್ಟು ಗೃಹ ಪ್ರವೇಶದ ದಿನಾಂಕ ಕೇಳ್ಕೊಂಬಿಟ್ಟು ಬಂದ್ಬಿಟ್ಟು ಎಲ್ಲ ಪತ್ರಿಕೆ ಗಿತ್ರಿಕೆ ಹೊಡೆಸ್ಬಿಟ್ಟು ಊರನ್ನೆಲ್ಲ ಕರೆದು ಅದ್ದೂರಿಯ ಗೃಹ ಪ್ರವೇಶ ಮಾಡ್ತೀನಿ. ನೋಡ್ತಾ ಇರ್ರಿ. ಅಯ್ಯೋ ರಾಮ್ನೇ, ಇದೇನಕ್ಕ ಗಾಳಿ ಬೆಳಕೆಲ್ಲನೂ ಯಾ ಪಾಟಿ ಸಂದಾಗ ಬತ್ತೈತೆ. ಇದ್ರೆ ಹಿಂಗಿರ್ಬೇಕು ನೋಡಕ್ಕ ಮನೆ ಅಂತ ಹೇಳಿದ್ರೆ ಎಂಥ ಸಂದಾಗೈತೆ ಕಣಕ್ಕ. ಇದೇನು ಬೆಡ್ರೂಮೇ? ಹ್ಞೂ ಇದು ನಂದೇನೇನಿಯ ರೂಮು. ನನಗೂ ಒಸಿ ಬೆಳಕು ಕೆಳಕೆ ಎಲ್ಲ ಸ್ಯಾನೆ ಇರಲಿ ಅಂತ ಹೇಳ್ಬಿಟ್ಟು ನಾನೇನಿಯ ಬೆಳಕು ಸ್ಯಾನೆ ಇರಂಗೆ ಮಾಡು ಅಂತ ಹೇಳ್ಬಿಟ್ಟು ನಾನೇನೇ ಬಿಡಿಸ್ಕೊಂಡಿದ್ದು. ಇದೆಲ್ಲ ನನಗೆ ಕಾಣಂತೆ, ನನಗೆ ಅಂತ ಹೇಳೋಳು ನನ್ನ ಸೊಸೆ, ನಿನಗೆ ಕಾಣತ್ತೆ ಇದೆಲ್ಲನೂ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸರಿ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕು ಹಂಗೆ ಮಾಡಿಸ್ಕೊಂಡಿವ್ನಿ. ಹೆಂಗೈತೆ ಕಣಕ್ಕ? ನಾನು ಹೇಳಿಲ್ವೇ ಇಡೀ ಊರಾಗೆ ಯಾರ್ದು ಇಲ್ಲ ಮನೆ ಹಂಗೈತಿ ಅಂತ ಹೇಳ್ಬಿಟ್ಟು ಬೋಸ್ ಅಂತ ಕಟ್ಬಿಟ್ಟಿದ್ದೀರ ಬಿಡಿ. ಹಂಗೇನೇನಿಯ ವಾಲ್ಡ್ರಬ್ ಬಂದು ಮಡಗ್ಬಿಟ್ರೆ ಬೀರು ಥರ ಬರ್ತಾವಲ್ಲ ಅಂಥದ್ದೊಂದು ಮಡಗ್ಬಿಟ್ಟಿದ್ರೆ ಸಂದಕ್ಕಿರೋದು ತಂದ್ಬಿಟ್ಟು ಅದನ್ನೇ ಏನು ಕಡಿಮೆ ಮಡಗ್ಬಿಟ್ರಿ ತಂದ್ಬಿಟ್ಟು. ಅದೇ ಈ ಕಿತ ನನ್ನ ಮಗ ವ್ಯಾಪಾರದಿಂದ ಬಂದಾಗ ಈ ಕಿತ ಒಂದು ಕಿತ ಹೇಳ್ಬೇಕು, ಅಲ್ಲ ಕಣ್ಮಗನೇ ತಂದ್ಬಿಟ್ಟು ಮಡ್ಗ ಅಂತ ಹೇಳ್ಬಿಟ್ಟು. ಅಲ್ಲ ಕಣಕ, ನಿನ್ನ ಮಗ ವ್ಯಾಪಾರ ಅಂತ ಹೋಯ್ತಾನೆ, ವಾರ ಆದ್ರೂ ಬರೋಕಿಲ್ಲ, ಏನು ಎತ್ತ ಅಂತ ವಿಚಾರಿಸ್ಬೇಕು ತಾನೆ. ನಾ ವ್ಯಾಪಾರ ಅಂದ್ಮೇಲೆ ಹಂಗೆ ಕಣಕ್ಕ, ಹೋಯ್ತಾ ಇರಬೇಕು ಬರ್ತಾ ಇರಬೇಕು, ವಾರನೇ ಆಯ್ತದೆ. ಈ ಮನೆ ಕಟ್ಟಕ್ಕೆ ನೀನು ಅವನು 2 ಲಕ್ಷ ರೂಪಾಯಿ ಸಹಾಯ ಮಾಡೋನೆ ಗೊತ್ತೇನು? ಸುಮ್ಕೆ ಬಂದ್ಬಿಡ್ತದೆ ನಕ್ಕ. 2 ಲಕ್ಷ ಅಂತಂದ್ರೆ ಸುಮ್ಕೆ ನಿನಕ 2 ಲಕ್ಷ ಕೊಟ್ಟವನೆ. ಸೋರಾಯ್ತು ಬಿಡಕ್ಕ, ಹೆಂಗೋನುವೆ
ದೇವ್ರೆ, ನಾನೇ ಅನ್ಯಾಯ ಮಾಡಿದ್ದೀನಿ ನಿಂಗೆ. ಹಾ, ಆ ಮಮತಿನೂ ಬಸ್ಸಿಯಾಗಿ ಹೋಗ್ಬಿಟ್ಟವಳೆ. ನೀನು ಎಲ್ಲನೂ ಅವಳಿಗೆ ಅವಳು ಅಷ್ಟು ಒಪ್ಪು ಮಾಡಿದ್ರು ಅವಳಿಗೆ ನೀ ಎಲ್ಲನೂ ಕೊಟ್ಬಿಡ್ತೀಯ. ಆದರೆ ನಾನು ಒಬ್ರಿಗೊಂದು ಪೈಸದಷ್ಟು ಕೆಟ್ಟದ್ದು ಮಾಡೋಕ್ಕಿಲ್ಲ. ಆದರೆ ನನಗೆ ಮಾತ್ರ ಕೊಡೋಕ್ಕಿಲ್ಲ. ನೀನು ಎಂತೆಂಥವ್ರಿಗೋ ಕೊಡ್ತೀಯ ಮಕ್ಕಳ. ನಾನು ನೋಡು, ಏನು ತೋರಿಸ್ಕೊಂಡು ಏನು ಮಾಡಿದ್ರು ಆಯ್ತಿಲ್ಲ. ನಿಧಾನಕ್ಕೆ ಆಯ್ತದೆ ಅಂತ ನಾನು ಅನ್ಕೊಂಡು ಸುಮ್ಕೆನ ಇವನಿ. ಆದರೂ ನನಗೆ ಭಾಳ ಬೇಜಾರಾಯ್ತದೆ ದೇವ್ರೆ, ಭಾಳ ಬೇಜಾರಾಯ್ತದೆ. ಅಲ್ಲ, ಅವಳಿಗೆ ಮಾತ್ರ ಕೊಟ್ಬಿಟ್ಟೆ, ನಂಗೆ ಕೊಡಲಿಲ್ಲ. ಅವಳು ಅಷ್ಟು ಕೆಟ್ಟ ಕೆಲಸ ಮಾಡ್ತಾಳೆ. ಆದ್ರೂ ಅವಳಿಗೆ ಮಾತ್ರ ಎಲ್ಲ ಒಳ್ಳೇದು ಮಾಡ್ತಿದ್ಯಾ ನೋಡು. ನನಗಿನ್ನ ದೊಡ್ಡ ಮನೆ ನೆನೆಯ ಕಟ್ಕೊಂಡ್ಳು, ಎಲ್ಲ ಸಂದಕ್ಕೆ ಅವಳೆ. ನಾನಿಷ್ಟು ಒಳ್ಳೇದು ಮಾಡಿದ್ರು ದೇವರು ನನಗೆ ನೆನೆಯ ಕೆಟ್ಟದ್ದು ಮಾಡ್ತಾವನಿ. ಅದು ಯಾಕೆ ಅಂತ ನೆನೆಯ ಗೊತ್ತಿಲ್ಲ ನನಗಂತೂ. ಕಣ್ಣಾಗ ನೀರು ಬರಂಗಾಯ್ತದೆ ನನಗಂತೂ ನೆನೆಸ್ಕೊಂತ ಇದ್ರೆ. ಅಲ್ಲೆಲ್ಲ ಕುತ್ಕೊಂಡು ಒಳಕ್ಕೆ ಹೋದ್ರೆ ಊರಾಗ ನನ್ನ ಫ್ರೆಂಡ್ಗಳೆಲ್ಲ ಬಂದ್ಬಿಟ್ಟು ಏನಾಯ್ತು ಅಂತಾರೆ. ಅದಕ್ಕೆ ಇಷ್ಟು ದೂರ ಕುತ್ಕೊಂಡು ಬಂದು ಅಳ್ತಿರೋದು. ಅಯ್ಯೋ ದೇವ್ರೆ. ಡಾರ್ಲಿಂಗ್, ಪದ್ದು ಡಾರ್ಲಿಂಗ್, ಪದ್ದು ಡಾರ್ಲಿಂಗ್, ಡಾರ್ಲಿಂಗ್, ಪದ್ದು ಡಾರ್ಲಿಂಗ್. ಇದು ಯಾಕೆ ಡಾರ್ಲಿಂಗ್ ಈ ಪಾರ್ಟಿ ಬೇಜಾರು ಮಾಡ್ಕೊಂಡು ಊರಾಚೆ ಬಂದ್ಬಿಟ್ಟು ಕುಂತ್ಕೊಬಿಟ್ಟಿದ್ಯಲ್ಲ? ಅಂಥದ್ದೇನಾಯ್ತು? ಏನಾರ ಸೂಸೈಡ್ ಮಾಡ್ಕೊಂಬಿಟ್ಟು ನನ್ನ ತಾಗ ಬರೋ ಪಿಲ್ಲನ್ ಏನಾರ ಮಾಡಿದ್ಯಾ ಏನೋ? ಬರೀ ಇಂಥದ್ದೇನೇನಿಯ ಅಲ್ಲ, ನನ್ನ ಮ್ಯಾಲ್ ಪಿರುತಿ ಫ್ಯಾನೇ ಆಗೋಗ್ಬಿಟ್ಟು ತಡ್ಕೊಳಕ್ಕಾಗದಿದ್ದಂಗೆ ನಾನು ಈ ದೆಯ್ಯದ ಜೊತೆ ದೆಯ್ಯಾಗಿ ಹೊಂಟೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಪಿಲ್ಲನ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳಕ್ಕೆ ಬಂದೇನು. ನನ್ನ ಜೊತೆ ಸೇರಕ್ಕೆ ಅಂತ ಅನ್ಕೊಂಡೆ. ಆವಾಗಿಂದ ಅಲ್ಲಿಂದ ಓಡೋಡಿ ಬರ್ತಾ ಇದ್ದೀನಿ. ಏನು ಡಾರ್ಲಿಂಗ್ ಅಂತ ಕೇಳೋಕ್ಕೆ. ನೀನು ನೋಡಿದ್ರೆ ಏನು ಹೇಳ್ತಾನೆ ಇಲ್ಲ, ಸಾಯಕ್ಕೇನು ತಗೊಂಡೇ ಬಂದಿಲ್ಲ. ಏಯ್ ಸುಮ್ಕಿರೋ, ನಾನೇ ಸಾಯ್ಲಿ? ಓ, ನನ್ಗೇನು ಬಂದೈತೆ ಅಂತ ಸಾಯ ಅಂತದು. ಯಾಕೋ ಮನಸ್ಸಿಗೆ ಶಾನೆ ಬೇಜಾರಾಯಿತು. ಅದಕ್ಕೆ ನೀವು ಬಂದಿಲ್ಲಿ ಕುಂತ್ಕೊಂಡೆ ಅಷ್ಟೇನೇ. ಬೇರೆ ಇನ್ನು ಎಂಥದೂ ಇಲ್ಲ. ಓ, ನೀ ನೋಡು, ಸಾಯ ಗಂಟ ಮಾತಾಡ್ಬಿಟ್ಟೆ. ಇರೋದೊಂದು ಜೀವ, ಸೂಸೈಡ್ ಗಿಸೈಡ್ ಎಲ್ಲ ಮಾಡ್ಕೊಳ್ಳೋದೆಲ್ಲ ಕೆಲಸ ಇಲ್ಲ. ಓ, ಇರೋದೊಂದು ಜೀವನದಾಗೆ ಹೆಂಗೆ ಬೇಕೋ ಹಂಗೆ ಬದುಕು ಬಾಳ್ಬೇಕು ಅಷ್ಟೇನೇ. ಆದ್ರೂ ನಿನ್ನ ಮಕ್ಕದಾಗೆ ಯಾಕೋ ನಂಗೆ ಬೇಜಾರು ಕಾಣಿಸ್ತದೆ. ನೀನು ಯಾವಾಗ ಬೇಜಾರು ಮಾಡ್ಕೊಂತೀಯೋ ನನ್ನ ಮನಸ್ಸೆಲ್ಲ ಒಂಥರ ಕಸಿ ಅಂತ ಅನ್ನಿಸ್ಬಿಡ್ತದ. ನಾನು ನೀನು ನುಡಿಕೊಂಡು ಒಂದೇ ಏಟ್ಗೆ ಓಡ್ ಬಂದ್ಬಿಡ್ತೀನ. ನನಗೆ ಗೊತ್ತಾಗಕ್ಕಿಲ್ವಾ ನಿಂಗೆ ಏನಾಗೈತೆ ಅಂತ ಹೇಳ್ಬಿಟ್ಟು. ಮಳೆ ಬೇರೆ ಮಾಡ ನೋಡು, ಹೆಂಗಾಗೈತೆ ಮಳೆ ಮಾಡ. ಹಾಂ, ಅದೇನು ಬೇಜಾರು ಅಂತ ಹೇಳ್ಬಿಟ್ಟು ನೀನು ಹೇಳ್ಬೇಕು ತಾನೆ ನನಗೆ. ನನ್ನ ಕೈಲಾ ಸಹಾಯನ ಮಾಡ್ತೀನಿ. ನೀನೇನು ಸಹಾಯ ಮಾಡ್ತೀಯಾ? ಬಿಡು, ಅದೆಲ್ಲ ಬೇಡ. ಏನೋ ಮನ್ಸಿಗೆ ಹಿಂಗೆ ಬೇಜಾರಾಯ್ತು ಅಷ್ಟೇ. ಬೇರೆ ಇನ್ನೇನು ಇಲ್ಲ ಬಿಡು. ಸುಮ್ಮನೆ ನೀನು ಯಾಕೆ ತಲೆ ಕೆಡ್ಸ್ಕೊತೀಯಾ? ಪರವಾಗಿಲ್ಲ, ಏಳು ಡಾರ್ಲಿಂಗ್, ಏಳು, ಪರವಾಗಿಲ್ಲ. ಏನಂತ ಹೇಳಿದ್ದಯ್ಯ? ನನ್ನ ದೇವ್ರಿಗೆ ಏನು ಕೆಟ್ಟದ್ದು ಮಾಡಿಲ್ಲ, ಎಲ್ಲ ಒಳ್ಳೇದೇನೆನಿಯ ಮಾಡಿವ್ನಿ. ಮಮತಿ ನೋಡು, ಬಸ್ರಿನಂತೆ ಅವಾಗೇನೆನಿಯ. ನಾನು ಅವತ್ತಿಂದ ದೇವ್ರ ಹತ್ರ ಕೇಳ್ಕೊಂತಿದ್ರು ಆಗಿಲ್ಲ, ಎಂಥದ್ದು ಇಲ್ಲ. ಅದೇನೆನಿಯ ಬೇಜಾರು ನನಗೆ. ಎಲ್ಲ ಕೆಟ್ಟವ್ರಿಗೇನೆನಿಯ ಒಳ್ಳೇದಾಯ್ತದೆ, ಒಳ್ಳೆಯವ್ರಿಗೆ ಎಂಥದ್ದು ಒಳ್ಳೇದಾಗಕ್ಕಿಲ್ಲ. ಅದೇ ನಂಗೆ ಶಾನೆ ಬೇಜಾರಾಯ್ತೈತೆ. ಅಯ್ಯೋ ಡಾರ್ಲಿಂಗ್, ಹಂಗೆ ಯಾಕೆ ಅನ್ಕೊಂತೀಯ ಡಾರ್ಲಿಂಗ್? ನೀನು ಮಮ್ತಿದಿನ್ನು ಇವಾಗ ನೋಡ್ತಾ ಇದೀಯಾ, ಮುಂದಕ್ಕೈತೆ ಮಾರೇಮ್ನಬ್ಬ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ಏನು ಗೊತ್ತಾ, ದೇವ್ರು ನೋಡ್ತಾ ಇರ್ತಾನೆ. ಒಬ್ಬೊಬ್ರಿಗೆ ಕಷ್ಟ ಕೊಟ್ಬಿಟ್ಟು ಆಮೇಲೆ ಸುಖ ಕೊಡ್ತಾನೆ, ಒಬ್ರಿಗೆ ಸುಖ ಕೊಟ್ಬಿಟ್ಟು ಆಮೇಲೆ ಕಷ್ಟಪಡ್ತಾನೆ. ನೀನು ಮ್ಯಾಲೆ ನೋಡ್ತಾ ಇದೆಯಲ್ಲ, ಹಂಗೇನು ಇರಲ್ಲ ಯಾರ ಜೀವನದಾಗೂ. ದೇವರು ಒಂದಲ್ಲ ಒಂದು ರೂಪದಾಗ ಅವ್ರಿಗೂ ಕಷ್ಟ ಕೊಟ್ಟೇ ಕೊಡ್ತಾನೆ. ಒಳ್ಳೆಯವ್ರಿಗೆ ಸ್ವಲ್ಪ ಕಷ್ಟ ಕೊಟ್ರು ಆಮೇಲೆ ಒಳ್ಳೇದು ಮಾಡ್ತಾನೆ. ಕಾಯ್ಬೇಕಷ್ಟೇನೆ. ನೋಡು, ನಿಂಗೆ ಇವಾಗ ಏನು ಕಮ್ಮಿ ಆಗೈತೆ? ಮನೆ ಐತೆ, ಒಳ್ಳೆ ಗಂಡ, ಅಪ್ಪ ಅಮ್ಮ ಎಲ್ಲ ಸಂದಕವ್ರು ನಿನ್ನ ಜೊತೆ. ನಿಂಗೇನು ಕಮ್ಮಿ ಆಗೈತೆ? ಅವಳಿಗೆ ತಾನೇ ಏನು ಕಮ್ಮಿ ಆಗೈತೆ? ನೋಡು, ದೊಡ್ಡ ಮನೆ, ಇನ್ನೊರ ಅಮ್ಮ ಜೊತೆಗೆ ಅವಳೆ. ಇನ್ನು ಗಂಡನ ಸಂದಾಗ ದುಡಿತಾವನು ಇವಾಗ, ವ್ಯಾಪಾರ ಗೀಪಾರ ಅಂತ ಅನ್ಕೊಂಡು. ಅಯ್ಯೋ, ಅವಳು ಚೆನ್ನಾಗಿ ಅವಳೆ. ಕೆಟ್ಟ ಕೆಲಸ ಮಾಡಿರೋ ಅವಳು ಸಂದಕ್ಕವಳೆ, ಒಳ್ಳೆ ಕೆಲಸ ಮಾಡಿರೋ ನಾನು ಹಿಂಗಿದ್ದೀನಿ ಅಷ್ಟೇನೆ. ಹಂಗೇನೆಯ ಜನಗಳೆಲ್ಲ ದೂರದಾಗಿಂದ ನೋಡ್ಬಿಟ್ಟು ಎಲ್ಲ ಹಿಂಗೆ ಅನ್ಕೊಳ್ಳೋದು. ಒಳಗಡೆ ಐತೆ ನೋಡು ಉಳುಕು ಗಂಡ. ಅವಳ ಗಂಡ ಹೆಂಗವನೆ ಅಂತ ನನಗೆ ಗೊತ್ತು, ಅವಳ ಮನೆ ಎಂಥ ಪರಿಸ್ಥಿತಿನಾಗೈತೆ ಅಂತಲೂ ನನಗೆ ಗೊತ್ತು. ಆದರೆ ನಾನೆಲ್ಲ ಹೇಳೋಕ್ಕಿಲ್ಲ, ಈಗಲೇ ಹೇಳಿದ್ರೆ ಮಜಾ ಇರೋಕ್ಕಿಲ್ಲ. ನಿಧಾನ ಗೊತ್ತಾಗಬೇಕು, ಅವಾಗೇನೆಯ ಮಜಾ ಇರೋದು ಅಂತ ಹೇಳಿದ್ರೆ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ನನ್ನ ಕೈಲಂತೂ ನಿಂಗೆ ಮಗುನ ಒತ್ಕೊಬಂದು ಕೊಡ್ಬೋದು, ಒತ್ಕೊಬಂದು. ಆದರೆ ನೀನು ಬೇಜಾರು ಮಾಡ್ಕೊಂತೀಯ, ಯಾರ್ದೋ ಮಗು ಅಂತ ಹೇಳ್ಬಿಟ್ಟು. ನನ್ನಿಂದ ಮಗುಗೆಲ್ಲ ಸಹಾಯ ಮಾಡೋಕ್ಕಾಗಕ್ಕಿಲ್ಲ. ಆದರೆ ನೀನು ಬೇರೆ ಥರ ನಾನಂತೂ ಖುಷಿ ಪಡಿಸ್ತೀನಿ, ನೀನೇನು ಚಿಂತೆ ಮಾಡಬೇಡ. ಎಂಥ ಖುಷಿನೂ ಬೇಡ ಬಿಡು. ಇನ್ನು ಎಂಥ ಖುಷಿ ಕಟ್ಕೊಂಡು ನಾನೇನು ಮಾಡಬೇಕು? ಸರಿ ಬಿಡು, ನೀನೇನು ಮಾಡೋಕ್ಕಾಯ್ತದೆ? ನೀನೇನೋ ಹೇಳ್ತೀಯ, ನನಗೇನೋ ಅರ್ಥ ಆಗಕ್ಕಿಲ್ಲ. ಸರಿ ನಡಿ, ಮಂತಕ್ಕೆ ಹೋಗೋಣ. ಮಳೆ ಬಂತು. ಏನಾಯ್ತೋ ಇಲ್ವೋ ಗೊತ್ತಿಲ್ಲ, ನೀನಂತೂ ಜೊತೆಗಿದೆಯಲ್ಲ ನನ್ನ ಜೊತೆ, ಅದೇ ನನಗೆ ಖುಷಿ. ಯಾವ ಮನುಷ್ಯರು ನನ್ಕಿಂತ ನಂಬಕ್ಕಾಗಕ್ಕಿಲ್ಲ. ಆದರೆ ದೆಯ್ಯಾಗಿ ನೀನು ನಾನು ನಂಬ್ತೀನಿ. ಕೊನೆಗೂ ನೀನು ಯಾರು ಅಂತ ಹೇಳಲೇ ಇಲ್ವಲ್ಲ?
ಪದ್ದು ಡಾರ್ಲಿಂಗ್ ಟೇಮ್ ಬರಲಿ ಟೇಮ್ ಬಂದಾಗ ಹೇಳ್ತೀನಿ ಇವಾಗ ಬ್ಯಾಡ ನಡಿ ನಡಿ ಬಿರ್ನ ಮಳೆ ಬರ್ತದ ನಡಿ ನಡಿ ಸರಿ ಬಾ ಹೋಗೋಣ